ಮಿಸ್ಟರ್ ರಾಜಾರಾಮ್ ಇನ್ಮೇಲೆ ಪ್ರಿನ್ಸ್ ಗ್ರೂಪ್ ಜೊತೆ ವರ್ಕ್ ಮಾಡಲ್ಲ. ಇಟ್ಸ್ ಮೈ ಆರ್ಡರ್ ಅಂತ ಗತ್ತಲ್ಲಿ ಹೇಳಿದ ಗೌತಮ್ ವಾಯ್ಸಲ್ಲಿ ಒಂದು ಸ್ಟ್ರೇಂಜ್ ಪವರ್ ಇತ್ತು. ಕೂಡಲೇ ರಾಜಾರಾಮ್ ಪಂಡಿತ್ಗೆ ಕಾಲ್ ಮಾಡ್ದ. 2 ರಿಂಗ್ ಆಗ್ತಿದ್ದಂಗೆ ಕಾಲ್ ರಿಸೀವ್ ಆಯ್ತು. ಹಲೋ ಮಿಸ್ಟರ್ ರಾಜಾರಾಮ್, ಐ ಆಮ್ ಭಾರ್ಗವ್ ಕುಲಕರ್ಣಿ, ನ್ಯೂ ಪ್ರೆಸಿಡೆಂಟ್ ಆಫ್ ಪ್ರಿನ್ಸ್ ಗ್ರೂಪ್. ಅವನ್ ಮಾತು ಕೇಳಿ ರಾಜಾರಾಮ್ ಶಾಕ್ ಆದ. ಆದ್ರೂ ಸುಧಾರಿಸ್ಕೊಂಡ ರಾಜಾರಾಮ್, ಎಸ್ ಮಿಸ್ಟರ್ ಕುಲಕರ್ಣಿ, ಐ ಹ್ಯಾವ್ ಟು ಸೇ ಒನ್ ಥಿಂಗ್. ಇವತ್ತಿಂದ ಪ್ರಿನ್ಸ್ ಗ್ರೂಪ್ ಪಂಡಿತ್ ಕಂಪ್ನಿ ಜೊತೆ ವರ್ಕ್ ಮಾಡ್ತಿಲ್ಲ. ನಿಮ್ ಜೊತೆ ಆಗಿರೋ ಅಗ್ರಿಮೆಂಟ್ ಡೀಲ್ನ ಈ ಕ್ಷಣನೇ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಆದಷ್ಟು ಬೇಗ ನಿಮ್ಮ ಆಫೀಸ್ಗೆ ಬಂದು ತಲುಪುತ್ತೆ. ಒನ್ ಮೋರ್ ಥಿಂಗ್, ಪ್ರಿನ್ಸ್ ಗ್ರೂಪ್ ಯಾವತ್ತೂ ಕಸ ಎತ್ತೋರ್ ಜೊತೆ ಕೆಲಸ ಮಾಡಲ್ಲ. ವಿ ಆರ್ ಅ ರೆಪ್ಯೂಟೆಡ್ ಕಂಪನಿ. ರಾಜಾರಾಮ್ಗೆ ಏನಾಗ್ತಿದೆ ಅಂತ ಅರ್ಥ ಆಗೋಕ್ಕೂ ಮೊದಲೇ ಭಾರ್ಗವ್ ಫೋನ್ ಕಟ್ ಮಾಡಿ ಗೌತಮ್ ಕಡೆ ನೋಡ್ದ. ಅಷ್ಟರಲ್ಲಿ ಸಿದ್ಧಾರ್ಥ್ ಫೋನ್ಗೆ ಅವನ ತಂದೆ ರಾಜಾರಾಮ್ ಕಾಲ್ ಬಂತು. ಸಿದ್ಧಾರ್ಥ್ ಅಳ್ತಾನೆ ಫೋನ್ ರಿಸೀವ್ ಮಾಡ್ದ. ಡ್ಯಾಡ್ ಡ್ಯಾಡ್. ಶಟ್ ಅಪ್ ಸಿದ್ಧಾರ್ಥ್, ಆರ್ ಯು ಮ್ಯಾಡ್? ಪ್ರಿನ್ಸ್ ಗ್ರೂಪ್ ಅಲ್ಲಿ ಏನು ಅವಾಂತರ ಮಾಡಿದ್ಯೋ ಗುಬಾರ್ಡ್ ನನ್ನ ಮಗನೇ. ಯಾಕೆ, ಏನು, ಎತ್ತ ಒಂದು ಹೇಳದೆ ಅವ್ರು ನಮ್ಮ ಎಲ್ಲ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಲ್ಲವೋ ಮುಟ್ಟಾಳ, ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡು ಅಂದ್ರೆ ಅಲ್ಲೇನು ಸೀನ್ ಕ್ರಿಯೇಟ್ ಮಾಡಿದೀಯೋ? ಡ್ಯಾಡ್, ನಂಗೇನು ಗೊತ್ತಿಲ್ಲ ಡ್ಯಾಡ್, ನಾನೇನು ಮಾಡಲಿಲ್ಲ. ನಾನು ಶರಣ್ಯ ಇಬ್ರು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಡೋರಲ್ಲಿ ನಿಂತಿದ್ವಿ. ಇನ್ನು ಅವ್ರದ್ದು ಮೀಟ್ ಕೂಡ ಮಾಡಿಲ್ಲ. ಆಗ್ಲೇ ಅರ್ಧದಲ್ಲೇ ಅವನ ಮಾತನ್ನ ತಡೆದು ರಾಜಾರಾಮ್, ಮುಚ್ಚ ಬಾಯಿ, ನಾನೇ ನಿನಗೆ ಎಕ್ಸ್ಪ್ಲನೇಷನ್ ಕೊಡು ಅಂತ ಹೇಳಿಲ್ಲ. ನಿನ್ಗಿಂತ ನಮ್ಮನೆ ನಾಯಿಗೆ ಬುದ್ಧಿ ಜಾಸ್ತಿ, ಹೇಳಿದಷ್ಟೇ ಕೆಲಸ ಮಾಡುತ್ತೆ. ನೀನು ಮಾಡಿರೋ ಘನಂದಾರಿ ಕೆಲಸಕ್ಕೆ ನಾವು ಬೀದಿಗೆ ಬೀಳೋ ಪರಿಸ್ಥಿತಿ ಬಂದಿದೆ. ಇನ್ನು ಅಲ್ಲೇನ್ ಶೋಪೀಸ್ ತರ ನಿಂತಿದೀಯಾ? ಸುಮ್ನೆ ಹೊರಟ್ ಬಾ. ಆ ಕಡೆ ಗೌತಮ್ ತುಂಬಾ ಖುಷಿಯಾಗಿದ್ದ. ಯುವರಾಜನ ಮುಖದಲ್ಲಿದ್ದ ವಿಕ್ಟ್ರಿ ಸ್ಮೈಲ್ ಅವನ ವರ್ಚಸ್ಸನ್ನ ಇನ್ನಷ್ಟು ಜಾಸ್ತಿ ಮಾಡಿತ್ತು. ಭಾರ್ಗವ್ ಕೊಟ್ಟ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಿ ಮುಗಿಸಿ ಪ್ರಿನ್ಸ್ ಗ್ರೂಪಿಂದ ಹೊರಟ ಗೌತಮ್ ಸ್ವಲ್ಪ ಹೊತ್ತಲ್ಲೇ ಮನೆಗೆ ರೀಚ್ ಆದ. ಮೆಟ್ಲ ಹತ್ತಿರುವಾಗಲೇ ಹಾಲ್ನ ಮಧ್ಯದಲ್ಲಿರೋ ಸೋಫಾ ಮೇಲೆ ಸಖತ್ ಆಟಿಟ್ಯೂಡ್ ಅಲ್ಲಿ ಗಾಯತ್ರಿ ದೇವಿ ಕೂತಿದ್ಲು. ಒಳಗ್ ಬಂದವನು ಗಾಯತ್ರಿ ದೇವಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಕ್ಕೆ ಬಂದ. ಅವಳು ಮುಖ ಎಲ್ಲೋ ತಿರುಗಿಸ್ಕೊಂಡು ಮೂತಿನ ಕೊಂಕ್ ಮಾಡಿದ್ಲು. ಅನಿಲ್ ಮತ್ತು ಅನ್ವಿತಾ ಒಬ್ರು ಮುಖ ಒಬ್ರು ನೋಡ್ಕೋತಿದ್ರು. ಅಷ್ಟರಲ್ಲಿ ಗೀತಾ ಟೀ ಕಪ್ ತಗೊಂಡ್ಬಂದು, ಟೀ ತಗೊಳ್ಳಿ ಅತ್ತೆಮ್ಮ. ಗಾಯತ್ರಿ ದೇವಿ ಆ ಟೀ ಕಪ್ನ ಮುಟ್ಟಕ್ಕೂ ಹೋಗದೆ ಅದರ ಸ್ಮೆಲ್ ತಗೊಂಡು ಒಂದ್ ಕೈಲಿ ಮೂಗ್ ಮುಚ್ಕೊಂಡು, ಛೀ, ಇದೇ ಟೀನಾ ಅಥವಾ ಕಲ್ಗಚ್ಚ? ಕಬ್ಬು ವಾಸನೆ. ಅದು ಅಲ್ಲದೆ ಟೀಗ್ ಹಾಲು ಹಾಕದೆ ಎಲ್ಲ ಹಾಲು ನೀನೇ ಕುಡ್ಕೊಂಡು ನನಗೆ ಡಿಕಾಕ್ಷನ್ ಮಾತ್ರ ತಂದಂಗಿದೆ. ಛೀ, ತಗೊಂಡು ಹೋಗಿ ಬಿಸಾಕು. ಅತ್ತೆ ಮಾತ್ ಕೇಳಿ ಗೀತಾ ಬೇಸರದಲ್ಲಿ ತಲೆ ತಗ್ಸಿದ್ಲು. ಗೌತಮ್ ಮಾಡೋ ಪ್ರತಿ ಕೆಲ್ಸಕ್ಕೂ ಹೇಗೆ ಗೀತಾ ಕಾಲೆಳಿತಿದ್ಲೋ ಹಾಗೆ ಗಾಯತ್ರಿ ದೇವಿ ಗೀತಾನ ಟ್ರೀಟ್ ಮಾಡ್ತಿದ್ಲು. ಒಂದ್ಸರಿ ಎಲ್ರನ್ನು ನೋಡಿ ಗಾಯತ್ರಿ ದೇವಿ, ನೋಡಿ, ನಾನಿಲ್ಲಿವರೆಗೂ ಬಂದಿದ್ದು ನನ್ನ ಮೊಮ್ಮಗಳು ಶರಣ್ಯ ಮದ್ವೆ ಕಾರ್ಡ್ ಕೊಡಕ್ಕೆ. ಅವಳ ಗಂಡನ ಮನೆಯವರು ತುಂಬಾ ರಿಚ್ಚು. ಸೊಸೈಟಿಲಿ ಅವರಿಗೊಂದು ಪ್ರೆಸ್ಟೀಜ್ ಇದೆ. ಅಲ್ಲಿ ನಿಮ್ಮಂಥ ಜನರು ಬರೋದು ನನಗೂ ಇಷ್ಟ ಇಲ್ಲ. ಆದ್ರೇನ್ ಮಾಡ್ಲಿ, ಬಂದಿರೋ ಜನರೆಲ್ಲ ನನ್ನ ಆಡ್ಕೊಂಡು ನಗ್ಬಾರ್ದಲ್ಲ. ಅದು ಅಲ್ಲದೆ ನೀವು ನಮ್ಮ ಫ್ಯಾಮಿಲಿ ಹೆಸರನ್ನ ಸೊಸೈಟಿಲಿ ಬಹಳಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದೀರಿ ನೋಡಿ. ವ್ಯಂಗ್ಯ ಮಾಡ್ತಾ ಅನಿಲ್ ಮತ್ತು ಅನ್ವಿತಾನ ಕೋಪದಿಂದ ಕೆಕ್ಕರ್ಸ್ಕೊಂಡು ನೋಡಿದ್ಲು. ಯಾರು ಏನೂ ಮಾತಾಡ್ಲಿಲ್ಲ. ಗಾಯತ್ರಿ ದೇವಿಯ ವ್ಯಂಗ್ಯ ಈಗ ಸಿಟ್ಟಾಗಿ ಬದಲಾಯ್ತು. ಸರಿ, ಇಲ್ಲಿ ಕುತ್ಕೊಂಡು ಹರಟೆ ಹೊಡೆಯಕ್ಕೆ ನನಗೆ ಪುರ್ಸತ್ತಿಲ್ಲ. ಮದ್ವೆಗೆ ಬರೋದೇನ್ ಬೇಡ, ಆದ್ರೆ ನಾಳೆ ಎಂಗೇಜ್ಮೆಂಟ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಪಾರ್ಟಿಗೆಲ್ರೂ ಬರಲೇಬೇಕು. ಹಾ, ಕರ್ದೆ ಅಂದ ತಕ್ಷಣ ಹೊಟ್ಟೆ ತುಂಬಾ ಉಂಡ್ಕೊಂಡು ಹೋಗ್ಬೋದು ಅಂತ ಬಂದ್ಬಿಡ್ಬೇಡಿ. ಬರುವಾಗ ಕಾಸ್ಟ್ಲಿ ಗಿಫ್ಟ್ ತಗೊಂಡ್ ಬನ್ನಿ. ಪಾರ್ಟಿಗೆ ದೊಡ್ಡ ದೊಡ್ಡ ಜನ ಬರ್ತಿದ್ದಾರೆ. ಅವ್ರ ಮುಂದೆ 500-1000 ಫ್ಲವರ್ ಬೊಕ್ಕೆ ತಂದು ನನ್ನ ಮರ್ಯಾದೆ ಕಳಿಬೇಡಿ. ಅವಳು ಮಾತು ಕೇಳಿ ಅನ್ವಿತಾ ಅಪ್ಪ ಅಮ್ಮನ ಕಡೆ ಹೆಲ್ಪ್ಲೆಸ್ ಆಗಿ ನೋಡಿದ್ಲು. ಗಾಯತ್ರಿ ದೇವಿ ಕೋಪದಲ್ಲಿ, ಅನಿಲ್, ನಿನ್ನ ಅಣ್ಣ ವೀರೇಂದ್ರ ನಮ್ಮ ಶರಣ್ಯಗೆ 35 ಲಕ್ಷದ ಕಾರ್ ಗಿಫ್ಟ್ ಕೊಡ್ತಿದ್ದಾನೆ. ನಿಮಗ ಅಷ್ಟೊಂದು ದೊಡ್ಡ ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ ಅಂತ ನನಗೆ ಗೊತ್ತು. ಕನಿಷ್ಠ ಪಕ್ಷ 5 ಲಕ್ಷದ ನೆಕ್ಲೆಸ್ ಆದ್ರೂ ತಗೊಂಡ್ ಬನ್ನಿ. ಅರ್ಥ ಆಯ್ತಾ? ಅವಳು ಮಾತು ಕೇಳಿ ಅನ್ವಿತಾ ಶಾಕ್ ಆದ್ಲು. ಅವಳು ಆಲ್ರೆಡಿ ಸೇವಿಂಗ್ಸ್ನೆಲ್ಲ ಗೌತಮ್ ಫ್ರೆಂಡ್ಗೆ ಕೊಟ್ಬಿಟ್ಟಿದ್ಲು. 5 ಲಕ್ಷ? ಅಷ್ಟೊಂದು ದುಡ್ಡು ನಾನಿಲ್ಲಿಂದ ತರಲಿ? ನಮ್ ಕಡೆಯಿಂದ ಕಾಸ್ಟ್ಲಿ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಗೀತಾ ಭಯದಲ್ಲಿ ಹಿಂಜರಿತಾ, ಅತ್ತೆಮ್ಮ, ನಮ್ಮ ಅನ್ವಿತಾ ಹೇಳಿದ್ದು ಕರೆಕ್ಟ್ ಆಗಿದೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ. ದುಡ್ಡಿಲ್ವಾ? ಅದ್ಯಾವತ್ತಿತ್ತು ನಿಮ್ಮ ಹತ್ರ? ಈ ರೀತಿ ಭಿಕ್ಷುಕರ ತರ ನಮ್ಮನೆಗೆ ಬರಬೇಡಿ. ದುಡ್ಡಿಲ್ಲ ಅಂದ್ರೆ ಕಿಡ್ನಿ ಮಾರಿ, ಇಲ್ಲಾಂದ್ರೆ ಈ ಮನೆ ಸೇಲ್ ಮಾಡಿ. ಬಟ್ ನನ್ನ ಮನೆಗೆ ಕಾಲಿಡೋ ಹಾಗಿದ್ರೆ 5 ಲಕ್ಷದ ನೆಕ್ಲೆಸ್ ತರಲೇಬೇಕು.
ಗಾಯತ್ರಿ ದೇವಿ ಸಿಟ್ಟಲ್ಲಿ ಎಲ್ರನ್ನೂ ಗುರಾಯಿಸಿದವಳು ನೆಲಕ್ಕೆ ಕಾಲನ್ನ ಜೋರಾಗಿ ಕುಕ್ಕಿ ಕೋಪದಿಂದ ಅಲ್ಲಿಂದ ಹೊರಟ್ಲು. ಅನಿಲ್ ಚಿಂತೆಲಿ, ಗೀತಾ, ಅಮ್ಮ ಹೇಳಿದ್ಮೇಲೆ ನಾವು ಕೊಟ್ಟಿಲ್ಲ ಅಂದ್ರೆ ಸರಿ ಹೋಗಲ್ಲ. ಯಾವತ್ತಿದ್ರೂ ಕುಟುಂಬನೇ ಮುಖ್ಯ. ಮೊದ್ಲಿಂದಲೂ ನಾವು ಫ್ಯಾಮಿಲಿಗೆ ತುಂಬಾ ಬೆಲೆ ಕೊಡ್ತಾ ಬಂದಿದ್ದೀವಿ. ಈಗ ಅಮ್ಮನೇ ಮನೆವರೆಗೂ ಬಂದು ಹೇಳಿದ್ದಾರೆ ಅಂದ್ಮೇಲೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಅನಿಲ್ ಮಾತ್ ಕೇಳಿ ಗೀತಾಳ ಕೋಪ ಸರ್ರಂತ ನೆತ್ತಿಗೆರ್ತು. ಇಲ್ಲಿ ಕೇಳಿ ಪತಿರಾಯ, ನನ್ ದಿಂಬನ್ ಕೆಳಗೆ ದುಡ್ಡು ಬಚ್ಚಿಟ್ಕೊಂಡಿಲ್ಲ. ನಮ್ಮ ತಲೆ ಮೇಲೆ 25 ಲಕ್ಷ ಸಾಲ ಇದೆ. ಅದ್ರ ಮೇಲೆ 5 ಲಕ್ಷ ಸಾಲ ಮಾಡಿ ಕಾಸ್ಟ್ಲಿ ಗಿಫ್ಟ್ ತರಬೇಕು ಅಂತೀರಾ? ಅದ್ ನಂಗೆ ಗೊತ್ತು ಕಣೆ. ಆದ್ರೆ ಅಮ್ಮ ಬೇರೆ ಕೋಪ ಮಾಡ್ಕೊಂಡು ಹೊರಟ್ರು. ಒಂದ್ ಕೆಲ್ಸ ಮಾಡೋಣ, ನಾವ್ ಈ ಮನೆನ ಅಡ ಇಟ್ಬಿಡೋಣವಾ? ಅದರಿಂದ ಸ್ವಲ್ಪ ಹಣ ಸಿಗುತ್ತೆ, ನಮ್ಮ ಸಾಲನು ತೀರತ್ತೆ, ಗಿಫ್ಟು ಆಗತ್ತೆ. ಅನ್ವಿತಾ ಅವನ್ ಮಾತ್ ಕೇಳಿ ಶಾಕ್ ಆದ್ಲು. ಡ್ಯಾಡಿ, ನೋ! ನಮ್ಗೆ ಅಂತ ಇದ್ದಿದ್ದು ಇದೊಂದು ಮನೆ, ಇದನ್ನ ಅಡ ಇಡು ಅಂತೀರಾ? ಅದು ಶರಣ್ಯ ಮದ್ವೆ ಗಿಫ್ಟ್ಗೋಸ್ಕರ, ಆಯಿ ಶೋಕಿಗಾಗಿ. ಗೀತಾ ಕೊಂಕು ಮುತ್ತಿ ಮಾಡ್ಕೊಂಡು ವ್ಯಂಗ್ಯವಾಗಿ, ಎಲ್ಲ ಅಡ ಇಟ್ಟು ರಾತ್ರಿ ಫುಟ್ಪಾತ್ ಅಲ್ಲಿ ಮಲ್ಕೊಂಡು ಹೊಟ್ಟೆಗಾಗಿ ತಿರುಪೆ ಎತ್ತಣ ಅಂದವಳು ಕೋಪದಲ್ಲಿ ಅನಿಲ್ ಮತ್ತೆ ಗೌತಮ್ ಕಡೆ ನೋಡಿದ್ಲು. ಗೌತಮ್ ತುಂಬಾ ಗಂಭೀರವಾಗಿ ಅವರ ಮಾತು ಕೇಳಿಸ್ಕೊತಿದ್ದ. ರಾಜ್ಕುಮಾರ್ ಹತ್ರ ಇದಕ್ಕೆ ಸೊಲ್ಯೂಷನ್ ಇಲ್ಲದೆ ಇರುತ್ತಾ? ಖಂಡಿತ ಇದೆ. ಆದ್ರೆ ಅನ್ವಿತಾಗೆ ಸತ್ಯ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಗೌತಮ್ ಸುಮ್ನಿದ್ದ ಅಷ್ಟೇ. ಗೀತಾ ಏನೋ ಹೇಳ್ಬೇಕು ಅಂತ ಬಾಯ್ ತೆರೆದ್ಲು. ಅಷ್ಟ್ರಲ್ಲಿ ಗೌತಮ್ನ ಚುಚ್ಚೋ ನೋಟ ಅವಳಿಗೆ ಭಯ ಹುಟ್ಟಿಸಿ ಅನ್ವಿತಾ ಕಡೆ ತಿರುಗಿದ್ಲು. ಅನ್ವಿ, ನೀನ್ ಡಿಸ್ಟರ್ಬ್ ಆಗ್ಬೇಡಮ್ಮ. ನನ್ನ ಹತ್ರ ಒಂದ್ ಸ್ವಲ್ಪ ಹಣ ಇದೆ, ಅದರಿಂದ ಒಂದು ಕಮ್ಮಿ ರೇಟಿನ ನೆಕ್ಲೆಸ್ಸು ಪರ್ಚೇಸ್ ಮಾಡೋಣ, ಏನಂತೀಯಾ? ಎಸ್ ಅಮ್ಮ. ಇತ್ತೀಚೆಗೆ ಬ್ಯೂಟಿಫುಲ್ ಆಗಿರೋ ಡೆಲಿಕೇಟ್ ಡಿಸೈನ್ಸ್ ಮಾರ್ಕೆಟ್ಗೆ ಬಂದಿದೆ. ಅದ್ ನೋಡಕ್ಕೂ ಕ್ಲಾಸಿ ಅಂಡ್ ಯುನೀಕ್ ಅನ್ಸುತ್ತೆ. ಡೈಲಿ ವೇರ್ಗೆ ಶರಣ್ಯ ಅದನ್ನೇ ಯೂಸ್ ಮಾಡ್ಬೋದು ಅಂದವಳು ಗೌತಮ್ನ ನೋಡಿ, ಗೌತಮ್, ಕಾರ್ ತೆಗಿ ಹೊರಡೋಣ ಅಂದ್ಲು. ಸ್ವಲ್ಪ ಹೊತ್ತಿನ ನಂತರ ಅವ್ರ ಕಾರು ವಿಜಯನಗರದ ಫೇಮಸ್ ಜ್ಯುವೆಲರಿ ಶಾಪ್ ಮುಂದೆ ನಿಂತಿತ್ತು. ಮದುವೆ ಆಗ್ತಿರೋ ಎಷ್ಟೋ ಮದುಮಕ್ಕಳು ಅಲ್ಲೇ ತಮ್ಮ ಜ್ಯುವೆಲರಿ ಕಸ್ಟಮೈಸ್ ಮಾಡಿಸ್ತಿದ್ರು. ಯುನೀಕ್ ಕಲೆಕ್ಷನ್ಸ್ಗೋಸ್ಕರ ಅಲ್ಲೇ ಸಿಕ್ಕಾಪಟ್ಟೆ ಜನ ಬರ್ತಿದ್ರು. ಆ ಶಾಪ್ ಇಂಟೀರಿಯರ್ಸ್, ಹೆವಿ ಲೈಟಿಂಗ್ಸ್, ಶೈನಿಂಗ್ ಆಗೋ ಮಾರ್ಬಲ್ ಫ್ಲೋರ್ ನೋಡಿನೇ ಅನ್ವಿತಾ ಒಳಗೆ ಹೋಗಕ್ಕೆ ಹೆಸಿಟೇಷನ್ ಮಾಡ್ಕೊಂಡ್ಲು. ಅವಳ ಬಜೆಟ್ಗೂ ಈ ಶಾಪ್ಗೂ ಮ್ಯಾಚೇ ಆಗ್ತಿರ್ಲಿಲ್ಲ. ಅವರು ಒಳಗೆ ಬರ್ತಿದ್ದಂಗೆ ಒಬ್ಬ ದಪ್ಪ ವ್ಯಕ್ತಿ ಅವ್ರನ್ನ ನಗ್ತಾ ನಗ್ತಾ ವೆಲ್ಕಮ್ ಮಾಡ್ದ. ಕತ್ತಲ್ಲಿ ದಪ್ಪ ಚೈನ್, ಕೈ ಬೆರಳಿಗೂ ದಪ್ಪ ದಪ್ಪ ಗೋಲ್ಡ್ ರಿಂಗ್. ಅವನೇ ಈ ಶೋರೂಮ್ ಓನರ್ ಅಂತ ನೋಡಿದ ತಕ್ಷಣನೇ ಅರ್ಥ ಆಗ್ತಿತ್ತು. ಬನ್ನಿ, ಏನ್ ಮೇಡಮ್ ಕನ್ಫ್ಯೂಸ್ ಆಗೋದ್ರಾ? ನನ್ ಕೇಳಿ, ನಿಮ್ಗೆ ಏನ್ ಬೇಕೋ ಅದೇ ಪ್ಯಾಟರ್ನ್, ಅದೇ ಕ್ವಾಲಿಟಿ ಐಟಮ್ ತೋರಿಸ್ತೀನಿ. ಅನ್ವಿತಾ ಹೆಸಿಟೇಷನ್ ಇಂದ ಸುತ್ತಲೂ ನೋಡ್ತಾ, ಐ ವಾಂಟ್ ಎ ನೆಕ್ಲೆಸ್ ವಿತ್ ಇಯರ್ ರಿಂಗ್ಸ್. ಶಾಪ್ ಓನರ್ ನಕ್ಕು, ವೆಲ್, ನಮ್ಮ ಹತ್ರ ಬೇರೆ ಬೇರೆ ಡಿಸೈನ್ಸ್ ಇದೆ ಮೇಡಮ್, ಒಂದಕ್ಕಿಂತ ಒಂದು ಬೆಸ್ಟ್, ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ಮೂಮೆಂಟ್ ಒಂದ್ರ ಹಿಂದೆ ಒಂದರಂತೆ ಕಾಸ್ಟ್ಲಿ ನೆಕ್ಲೆಸ್ ನ ರಾಶಿ ಹಾಕಿದ್ರು. ಅನ್ವಿತಾ ಆ ಜ್ಯುವೆಲರಿ ಮುಟ್ಟುವಾಗ್ಲೇ ಅದ್ರ ಕಾಸ್ಟ್ ಎಷ್ಟಿರ್ಬೋದು ಅಂತ ಅಂದಾಜ್ ಮಾಡ್ಕೋತಿದ್ಲು. ಎಲ್ಲ ನೆಕ್ಲೆಸ್ಸು ಅವಳ ಬಜೆಟ್ಗಿಂತ ಹೆಚ್ಚೇ ಇದ್ವು. ಅವಳ ಗೊಂದಲನ ನೋಡಿ ಗೌತಮ್ ಮುಖದಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿತ್ತು. ಯುವರಾಜಂಗೆ ತನ್ನ ಹೆಂಡತಿ ಹತ್ರ ಇಂಥ 1000 ನೆಕ್ಲೆಸ್ ತಗೋ ಅಂತ ಹೇಳೋ ಆಸೆ, ಆದ್ರೆ ಹೇಳಿದ್ರೆ ಸತ್ಯ ಆಚೆ ಬರುತ್ತಲ್ಲ ಅನ್ನೋ ಭಯ. ಅವಳು ಎಲ್ಲನೂ ನೋಡ್ತಿದ್ಲು, ಆದ್ರೆ ಯಾವ್ದನ್ನು ಚಾಯ್ಸ್ ಮಾಡ್ತಿರ್ಲಿಲ್ಲ. ಅದನ್ನ ನೋಡಿ ಶಾಪ್ ಓನರ್ಗೆ ಕೋಪ ಬಂತು. ಗೌತಮ್ ಮತ್ತೆ ಅನ್ವಿತಾ ಸನ್ನೆ ಮಾಡ್ಕೋತಾ ಏನೋ ಹೇಳ್ಕೋತಿರೋದನ್ನ ಶಾಪ್ ಓನರ್ ನೋಡ್ದ. ಒಂದು ಕ್ಷಣ ಇವ್ರೇನಾದ್ರೂ ಫ್ರಾಡ್ಗಳ ಅಂತ ಅವನಿಗೆ ಡೌಟ್ ಬಂತು. ಒಳಗಿಂದ ತಳ್ಕು, ಹೊರಗಿಂದ ಬಳ್ಕು ಅನ್ನೋ ಥರ ಶ್ರೀಮಂತರ ಹಾಗೆ ಮುಸ್ಕ್ ಹಾಕೊಂಡು ಓಡಾಡೋ ಜನ ತುಂಬಾ ಕಾಮನ್. ಸೊ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲದೆ ಶಾಪ್ ಓನರ್ ಕ್ಲಾಪ್ಸ್ ಮಾಡಿ ಹೊರಗೆ ನಿಂತಿದ್ದ ಸೆಕ್ಯೂರಿಟಿಗೆ ಸಿಗ್ನಲ್ ಕೊಟ್ಟ. ಗಾರ್ಡ್ಸ್ ಕೂಡಲೇ ಒಳಗೆ ಬಂದು ಗೌತಮ್, ಅನ್ವಿತಾ ಮತ್ತೆ ಗೀತಾನ ಗುರಾಯಿಸಕ್ ಶುರು ಮಾಡಿದ್ರು. ಅದನ್ನ ನೋಡಿ ಅನ್ವಿತಾ, ಗೀತಾ ಇಬ್ರು ಭಯಪಟ್ರು. ಆದ್ರೆ ಗೌತಮ್ ಮಾತ್ರ ಕಾಮ್ ಆಗಿ ನಿಂತಿದ್ದ. ಗೌತಮ್ಗೆ ಶಾಪ್ ಓನರ್ ಇಂಟೆನ್ಷನ್ ಅರ್ಥ ಆಗುತ್ತಾ? ಅವನು ತನ್ನ ಪವರ್ನ ಅನ್ವಿತಾ ಎದುರು ಯೂಸ್ ಮಾಡ್ತಾನ. ಅನ್ವಿತಾ ಅಂಡ್ ಫ್ಯಾಮಿಲಿಗೆ ಇನ್ನೇನು ಪ್ರಾಬ್ಲಮ್ ಕಾದಿದೆ? ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಬೇಕಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.